ನಮಸ್ಕಾರ. ಎಸ್ಎಟಿ ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಮಂಗಳವಾರದಂದು ಲೋಕಸಭೆ ಮತದಾನ 2083 ಮತಗಟ್ಟೆಗಳಿಗೆ ಮತಯಂತ್ರದೊಂದಿಗೆ ಸಿಬ್ಬಂದಿಗಳ ರವಾನೆ. ಲೋಕಸಭಾ ಚುನಾವಣೆಗೆ 91 ಬಸ್ಗಳ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆಯಲ್ಲಿ ವ್ಯತ್ಯಯ. ಶಾಂತಿಯುತ ಮತದಾನಕ್ಕೆ ಸಹಕಾರಕ್ಕೆ ಡಿಸಿ ಮನವಿ, ಮಾಸ್ಟರಿಂಗ್ ವ್ಯವಸ್ಥೆ ಪರಿಶೀಲನೆ. ಮತದಾನ ಕಾನೂನು ಸುವ್ಯವಸ್ಥೆ ಧಕ್ಕೆಯಾಗದಂತೆ ಸಹಕರಿಸಲು ಎಸ್ಪಿ ನಿಖಿಲ್ ಮನವಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಮಾತನಾಡಿರುವ ವಿಡಿಯೋ ವೈರಲ್. ಯಾರಿಂದಲೂ ಹಣ ಪಡೆದಿಲ್ಲ, ಮಾನನಷ್ಟ ಮೊಕದ್ದಮೆ ದಾಖಲು, ಬುಡ್ಡನಗೌಡ ಪಾಟೀಲ್. ನಾಳೆ ನಡೆಯುವ ಲೋಕಸಭಾ ಚುನಾವಣೆಗೆ ಮತಯಂತ್ರಗಳ ಸಾಮಗ್ರಿಗಳನ್ನು ನಗರದ ಎಲ್ಬಿಡಿ ಮಹಾವಿದ್ಯಾಲಯದಲ್ಲಿ ಮತಗಟ್ಟೆಗೆ ತೆರಳುವ ಸಿಬ್ಬಂದಿಗಳಿಗೆ ವಿತರಣೆ ಮಾಡಲಾಯಿತು. ಚುನಾವಣೆಗೆ ಸಜ್ಜುಗೊಳಿಸಿದ ಪ್ರತಿ ಕ್ಷೇತ್ರಗಳ ಕೌಂಟರ್ಗಳ ಮೂಲಕ ಆಯಾ ಚುನಾವಣಾಧಿಕಾರಿಗಳ ನೇತೃತ್ವದಲ್ಲಿ ಆಯಾ ಮತಗಟ್ಟೆಗಳಿಗೆ ಸಿದ್ಧಗೊಂಡಿರುವ ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನು ಪರಿಶೀಲಿಸಿ ಸೀಲ್ ಮಾಡಲಾಗಿದೆ. ಲೋಕಸಭಾ ಕ್ಷೇತ್ರದ ರಾಯಚೂರು ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಿಗೆ ಮತಯಂತ್ರಗಳನ್ನು ನೀಡಲಾಗಿದೆ. ಪೋಲಿಂಗ್ ಬೂತ್ಗಳಿಗೆ ಸಾಮಗ್ರಿಗಳನ್ನು ಸಾಗಿಸುವುದಕ್ಕಾಗಿ ವಾಹನ ವ್ಯವಸ್ಥೆ ಮಾಡಲಾಗಿದೆ. ಇವಿಎಂ ಮತಯಂತ್ರಗಳನ್ನು ಚುನಾವಣೆ ನಿಯೋಜನೆಗೊಂಡ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಮೂರು ಕೋಟಿ ಅದಾವೇನು? Declaration of the companions. Developer visits it. For market copy and ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 2203 ಮತಗಟ್ಟೆಗಳಿದ್ದು, ಜಿಲ್ಲೆಯಲ್ಲಿ 479 ಸೂಕ್ಷ್ಮ ಮತ್ತು 42 ದುರ್ಬಲ ಮತಗಟ್ಟೆಗಳಿವೆ. 2203 ಮತಗಟ್ಟೆಗಳಲ್ಲಿ 1471 ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಮತ್ತು 309 ಮೈಕ್ರೋ ಅಬ್ಸರ್ವರ್ಗಳನ್ನು ನೇಮಕಾತಿ ಮಾಡಲಾಗಿದೆ. ಪ್ರತಿ ಮತದಾನ ಕೇಂದ್ರಕ್ಕೆ ಅರೆ ಸೇನಾಪಡೆ ಮತ್ತು ಪೊಲೀಸ್ ಸಿಬ್ಬಂದಿ ಹಾಗೂ
ಸಿಎಪಿಎಫ್ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 20,10,437 ಮತದಾರರಿದ್ದಾರೆ. ಇದರಲ್ಲಿ 9,91,646 ಪುರುಷ ಮತದಾರರು ಹಾಗೂ 10,15,158 ಮಹಿಳಾ ಮತದಾರರಿದ್ದು, 299 ಲಿಂಗತ್ವ ಅಲ್ಪಸಂಖ್ಯಾತ ಮತದಾರರು ಹಾಗೂ 334 ಸೇವಾ ಮತದಾರರು ಮತದಾನ ಮಾಡಲಿದ್ದಾರೆ. ಲೋಕಸಭಾ ಸಾರ್ವತ್ರಿಕ ಚುನಾವಣೆ ನಿಮಿತ್ತ ಮಂಗಳವಾರದಂದು ನಡೆಯಲಿರುವ ಮತದಾನದ ಹಿನ್ನೆಲೆಯಲ್ಲಿ ಮತಗಟ್ಟೆ ಅಧಿಕಾರಿ ಸಿಬ್ಬಂದಿಗಳು ಮತಗಟ್ಟೆಗಳಿಗೆ ಪ್ರಯಾಣಿಸಲು ಹಾಗೂ ಮೇ 7ರಂದು ಡಿಮಾಸ್ಟರಿಂಗ್ ನಂತರ ಸಿಬ್ಬಂದಿಯವರನ್ನು ವಾಪಸ್ಸು ಕರೆತರಲು 91 ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ತಿಳಿಸಿದ್ದಾರೆ. 53 ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ 7 ಬಸ್ಗಳನ್ನು ಮತ್ತು 54 ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದ 16 ಬಸ್ಗಳನ್ನು, ಮಹಾತ್ಮ ಗಾಂಧಿ ಸ್ಟೇಡಿಯಂ ರಾಯಚೂರಿನಿಂದ 55 ಮಾನವಿ ವಿಧಾನಸಭಾ ಕ್ಷೇತ್ರದಿಂದ 12 ಬಸ್ಗಳನ್ನು, ಟಿಎಪಿಎಂಸಿ ಆವರಣ ಮಾನವಿಯಿಂದ 56 ದೇವದುರ್ಗ ವಿಧಾನಸಭಾ ಕ್ಷೇತ್ರದಿಂದ 12 ಬಸ್ಗಳನ್ನು, ಎಪಿಎಂಸಿ ಆವರಣ ದೇವದುರ್ಗದಿಂದ 57 ಲಿಂಗಸೂರು ವಿಧಾನಸಭಾ ಕ್ಷೇತ್ರದಿಂದ 16 ಬಸ್ಗಳನ್ನು, ಬಸವೇಶ್ವರ ಕಾಲೇಜು ಲಿಂಗಸೂರಿನಿಂದ 58 ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ 18 ಬಸ್ಗಳನ್ನು, ತಹಸೀಲ್ದಾರ್ ಕಚೇರಿ ಆವರಣ ಸಿಂಧನೂರಿನಿಂದ ಹಾಗೂ 59 ಮಸ್ಕಿ ವಿಧಾನಸಭಾ ಕ್ಷೇತ್ರದಿಂದ 10 ಬಸ್ಗಳನ್ನು, ಶ್ರೀ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಸ್ಕಿಯಿಂದ ಒಟ್ಟು 91 ಬಸ್ಗಳನ್ನು ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಸ್ಟರಿಂಗ್ ಕೇಂದ್ರಗಳಿಗೆ ತಲುಪಲು ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ಎಂದು ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆ ಮೇ 7ರಂದು ಮತದಾನ ನಡೆಯಲಿದ್ದು, ಜಿಲ್ಲೆಯ 5 ಹಾಗೂ ಯಾದಗಿರಿ ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರ ಸೇರಿ 2083 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು, 8,464 ಸಿಬ್ಬಂದಿಗಳನ್ನು ನಿಯುಕ್ತಿಗೊಳಿಸಲಾಗಿದೆ ಎಂದು ಚುನಾವಣಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಎಲ್ ಚಂದ್ರಶೇಖರ್ ನಾಯಕ್ ಅವರು ತಿಳಿಸಿದ್ದಾರೆ. ಅವರು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದಲ್ಲಿ 20,10,437 ಮತದಾರರು ಮತ ಚಲಾವಣೆ ಮಾಡಲಿದ್ದಾರೆ. 9,94,646 ಪುರುಷರು ಹಾಗೂ 10,15,158 ಮಹಿಳೆಯರು ಮತದಾರರು, 299 ಇತರೆ ಹಾಗೂ ಸೇವಾ ವಲಯದಲ್ಲಿ 334 ಮತದಾರರು ಇದ್ದಾರೆ. ಪ್ರಥಮ ಬಾರಿಗೆ ಮತ ಹಾಕಲು 18 ವರ್ಷ ಯುವ ಮತದಾರರು 47,835 ಸೇರ್ಪಡೆಗೊಂಡಿದ್ದಾರೆ ಎಂದರು. ಯಾದಗಿರಿ ಜಿಲ್ಲೆಯ ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರರಿದ್ದಾರೆ. 2,83,147 ಒಟ್ಟು ಮತದಾರರಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ಕ್ಷೇತ್ರದಲ್ಲಿ 2,39,313 ಮತದಾರರಿದ್ದಾರೆ ಎಂದರು. ಚುನಾವಣೆಯ 3ನೇ ಹಂತದಲ್ಲಿ ನಡೆಯುತ್ತಿರುವಂತಹ ಮತದಾನದ ಪ್ರಕ್ರಿಯೆ 7ನೇ ತಾರೀಕು ಮೇ ರಂದು ನಡೆಯಲಿದೆ. ಆ್ಯಂಡ್ ಆ 3ನೇ ಹಂತದಲ್ಲಿ ಒನ್ ಆಫ್ ದ ಕಾನ್ಸ್ಟಿಟ್ಯೂಯೆನ್ಸೀಸ್ ನಮ್ಮ ರಾಯಚೂರು ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ 06. ಇಲ್ಲಿ ಫೈನಲಿ ನಮ್ಮಲ್ಲಿ ಇರುವಂತಹ ಟೋಟಲ್ ಮತದಾರರು 20,10,437 ಇದ್ದಾರೆ. ಅದರಲ್ಲಿ 9,94,646 ಪುರುಷರು ಮತ್ತು 10,15,158 ಮಹಿಳೆಯರು. ಇದರಲ್ಲಿ ಯಂಗ್ ವೋಟರ್ಸ್ ಅಂತ ಅಂದರೆ 18ರಿಂದ 19 ವಯಸ್ಸಿನ ಮತದಾರರನ್ನ ನಾವು ಕನ್ಸಿಡರ್ ಮಾಡಿದ್ರೆ 47,835 ಇದ್ದಾರೆ. ಮತದಾನದ ಪ್ರಕ್ರಿಯೆಗೆ ಎಲ್ಲ ರೀತಿಯ ಪ್ರಿಪರೇಷನ್ಸ್ ಮಾಡಿಕೊಳ್ಳಲಾಗಿದೆ. ನಮ್ಮ ಸ್ಟ್ರಾಂಗ್ ರೂಮು ರೆಡಿ ಇದೆ ಮತ್ತು ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ ವತಿಯಲ್ಲಿ ಆಲ್ರೆಡಿ ನಮ್ಮ EVM VVPAT ಅಲ್ಲಿನ ಸ್ಟ್ರಾಂಗ್ ರೂಮ್ಗಳಿಗೆ ಸರಬರಾಜು ಮಾಡಲಾಗಿದೆ. ಮಸ್ಟ್ರಿಂಗ್ ನಾಳೆ ನಡೀತದೆ 6ನೇ ತಾರೀಕು. ಆ್ಯಂಡ್ ಮಸ್ಟ್ರಿಂಗು ಅಸೆಂಬ್ಲಿ ಸೆಗ್ಮೆಂಟ್ಗಳ ಮೂಲಕ ಅಲ್ಲಿಂದ ಪೋಲಿಂಗ್ ಪಾರ್ಟೀಸ್ ಫಾರ್ಮೇಷನ್ ಕೂಡ ಆಗಿ ಅಲ್ಲಿಂದ EVM ಜೊತೆ ಪೋಲಿಂಗ್ ಪಾರ್ಟಿ ಅವರು ತಮ್ಮ ಮತಗಟ್ಟೆಗೆ ಹೋಗ್ತಾರೆ. 7ನೇ ತಾರೀಕು 7 ಗಂಟೆಯಿಂದ 6 ಗಂಟೆ 7 ಗಂಟೆ ಬೆಳಗ್ಗೆಯಿಂದ 6 ಗಂಟೆ ಸಾಯಂಕಾಲದವರೆಗೂ ಮತದಾನ ಮಾಡಬಹುದು. ಎಲ್ಲ ರೀತಿಯ ಪ್ರಿಪ್ರೇಷನ್ನು ಮಾಡಲಾಗಿದೆ. ಸೆಕ್ಟರ್ ಆಫೀಸರ್ಸ್ನು ನಾವು ನೇಮಕ ಮಾಡಿದ್ದೀವಿ. FSTಸು ಇನ್ನೂ ಕಂಟಿನ್ಯೂ ಆಗ್ತಾರೆ. ಅದಲ್ದಿರ ಪೊಲೀಸ್ ವತಿಯಿಂದ ಕೂಡ ಸೆಕ್ಟರ್ ಟೀಮ್ಸ್ ನೀಡಲಾಗಿದೆ. ನಮ್ಮಲ್ಲಿ ಅಂತ ಹೇಳಿದ್ರೆ ನಮ್ಮ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಲಿ ಸುಮಾರು 437 ಸೆನ್ಸಿಟಿವ್ ಅಂದರೆ ಕ್ರಿಟಿಕಲ್ ಅಥವಾ ವಲ್ನರಬಲ್ ಪೋಲಿಂಗ್ ಸ್ಟೇಷನ್ ಅನ್ನುವಂಥದ್ದು ಏನು ಹೇಳ್ತೀವಿ ಅದು ಬರ್ತವೆ. ಈ ಎಲ್ಲ ಪೋಲಿಂಗ್ ಸ್ಟೇಷನ್ಗಳಲ್ಲಿ
ಮೈಕ್ರೋ ಅಬ್ಸರ್ವರು ಅಥವಾ ವೆಬ್ಕಾಸ್ಟಿಂಗು ಅಥವಾ CAPF ಸೆಕ್ಷನ್ ಮೂರರಲ್ಲಿ ಒಂದಂತೂ ಕಡ್ಡಾಯವಾಗಿದೆ. ಆ್ಯಂಡ್ ಮೋಸ್ಟ್ ಆಫ್ ದ ಕಡೆ 2 ಇರೋ ಥರ ನಾವು ನೋಡ್ಕೊಂಡಿದ್ದೀವಿ. ವೆಬ್ಕಾಸ್ಟಿಂಗ್ ಅಂತೂ ಎಲ್ಲ ಕಡೆ ಕಡ್ಡಾಯವಾಗಿದೆ. ಇದ್ರ ಜೊತೆ CAPF ಆದರೂ ಇರ್ತದೆ, ಮೈಕ್ರೋ ಅಬ್ಸರ್ವರ್ಸ್ ಆದರೂ ಇರ್ತಾರೆ. ಇದನ್ನು ನಾವು ಎನ್ಶ್ಯೂರ್ ಮಾಡ್ಕೊಂಡಿದ್ದೀವಿ. ಅದಲ್ದಿರ ನಮ್ಮ RO ಆಫೀಸಲ್ಲಿ ಇದು ಏನು ಸುರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ 317, ಶಹಾಪುರ ವಿಧಾನಸಭೆಯಲ್ಲಿ 265, ಯಾದಗಿರಿಯಲ್ಲಿ 268, ರಾಯಚೂರು ಗ್ರಾಮೀಣದಲ್ಲಿ 275, ರಾಯಚೂರು ನಗರದಲ್ಲಿ 250, ಮಾನ್ವಿಯಲ್ಲಿ 276, ದೇವದುರ್ಗದಲ್ಲಿ 267 ಮತ್ತು ಲಿಂಗಸೂರಿನಲ್ಲಿ 285 ಮತಗಟ್ಟೆಗಳನ್ನು ಸ್ಥಾಪಿಸಲಾಗುತ್ತದೆ ಎಂದರು. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿರುವ ಸಂಬಂಧಿಸಿದಂತೆ 1950 ಸಿವಿಜಿಲ್ ಇತರೆ ಮಾಧ್ಯಮದ ಮೂಲಕ 621 ದೂರುಗಳು ದಾಖಲಾಗಿವೆ. ರಾಯಚೂರು ಜಿಲ್ಲೆಯಲ್ಲಿ 321 ಮತ್ತು ಯಾದಗಿರಿಯಲ್ಲಿ 300 ದೂರುಗಳು ದಾಖಲಾಗಿದ್ದು ವಿಲೇವಾರಿ ಮಾಡಲಾಗಿದೆ. ಮಾದರಿ ನೀತಿ ಸಂಹಿತೆ ಉಲ್ಲಂಘಿಸಿರುವ 96 ಪ್ರಕರಣಗಳಲ್ಲಿ FIR ದಾಖಲಿಸಲಾಗಿದೆ. ಇಲ್ಲಿಯವರೆಗೆ 17,57,400 ರೂಪಾಯಿ ಜಪ್ತಿ ಮಾಡಲಾಗಿದೆ. 15,557 ಲೀಟರ್ ಮದ್ಯ ಜಪ್ತಿ ಮಾಡಲಾಗಿದೆ. ಜಿಲ್ಲೆಯಲ್ಲಿ 1,485 ಅಂಚೆ ಮತದಾರರನ್ನು ಗುರುತಿಸಲಾಗಿದೆ. 1,412 ಜನರು ಮತದಾನ ಮಾಡಿದ್ದಾರೆ. 29 ಜನರು ನಿಧನರಾಗಿದ್ದು 44 ಜನರು ಗೈರಾಗಿದ್ದಾರೆ. ಮತದಾನದಂದು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಸಾರ್ವಜನಿಕರು ಶಾಂತಿಯುತವಾಗಿ ಮತದಾನ ಮಾಡುವಂತೆ ಮನವಿ ಮಾಡಿದರು. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಪ್ರತಿ ಮತಗಟ್ಟೆ EVM ಹಾಗೂ VVPAT ವ್ಯವಸ್ಥೆ ಮಾಡಲಾಗಿದೆ. ಹೆಚ್ಚುವರಿಯಾಗಿ ಯಂತ್ರಗಳನ್ನು ಸಹ ನೀಡಲಾಗಿದೆ ಎಂದರು. ಮತದಾನದಲ್ಲಿ ತೊಂದರೆಯಾದಲ್ಲಿ ತ್ವರಿತವಾಗಿ ಯಂತ್ರಗಳ ಬದಲಾವಣೆಗೂ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಇವರು ಕಮಿಷನ್ ಗೈಡ್ಲೈನ್ಸ್ ಏನಿದೆ ಅಂತ ಹೇಳಿದರೆ, ಪೋಲಿಂಗ್ ಪಾರ್ಟೀಸು ಹಿಂದಿನ ದಿವಸ ಹೋಗಬೇಕು, ಪೋಲಿಂಗ್ ಪಾರ್ಟೀಸು ಪೋಲಿಂಗ್ ಸ್ಟೇಷನ್ನಲ್ಲೇ ಇರಬೇಕು ಅನ್ನೋವಂಥದ್ದು ವಸತಿ, ಸೆಪರೇಟ್ ವಸತಿ ಏನು ಅರೇಂಜ್ಮೆಂಟು ಮಾಡೋ ಹಾಗಿಲ್ಲ. ಮಹಿಳೆಯರಿಗೆ ಅವರು ಪೋಲಿಂಗ್ ಇದರಲ್ಲಿ ಏನು ಅವತ್ತಿನ ದಿವಸ ಹೋಗಿಲ್ಲ ಅಂತ ಹೇಳಿದ್ರೆ ಮತದಾನದ ದಿವಸ 1 ಅವರ್ ಮುಂಚೆ ಬರ್ಬೋದು ಅಂತ ಇದೆ. ಸೆಕ್ಟರ್ ಆಫೀಸರ್ಗಳ ಮೂಲಕ ಬರ್ಬೋದು ಅಂತಿದೆ. ಬಟ್ ನಮ್ಮ ಅಡ್ವೈಸ್ ಏನಿದೆ ಜನರಲಿ ಅಂತ ಹೇಳಿದ್ರೆ ಅದು ತುಂಬ ಕಾಂಪ್ಲಿಕೇಟ್ ಆಗುತ್ತೆ. ಅದಕ್ಕಿಂತ ಬೆಟರ್ ಮತದಾನದ ಪೋಲಿಂಗ್ ಪಾರ್ಟಿ ಜೊತೆನೆ ನೀವು ಹೋಗಿ ಅಲ್ಲಿ ಇರಬೇಕು ಅನ್ನೋಂಥದ್ದೇ ನಾವು ಅಡ್ವೈಸ್ ಮಾಡಿರೋದು. ಎಲ್ಲ ಕಡೆ ಸ್ಕೂಲ್ ಇರ್ತದೆ. ಸೊ ಲೇಡೀಸ್ಗೆ ನಾವೇನು ಹೇಳಿದ್ದೀವಿ, ಒಂದು ಸೆಪ್ರೇಟ್ ಬೇರೆ ರೂಮಲ್ಲಿ ಅವ್ರು ಇರ್ತಾರೆ, ಇವರು ಮಿಕ್ಕಿರೋವಂಥ ಪಾರ್ಟಿ ಇನ್ನೊಂದು ರೂಮಲ್ಲಿ ಇರ್ತಾರೆ. ಇದು ಜನರಲಿ AMF ಫ್ಯಾನು, ಎಲೆಕ್ಟ್ರಿಸಿಟಿ ಕನೆಕ್ಷನ್ ತೆಗಿಬಾರ್ದು ಅಂತ ಕಡ್ಡಾಯವಾಗಿ ಹೇಳಿರೋ ಅಂಥದ್ದು, ನೀರು, ಟಾಯ್ಲೆಟ್ಸು ಇಷ್ಟು ನಾವು ಎನ್ಶೋರ್ ಮಾಡಿದ್ದೀವಿ. ಹೌದು. ಸೊ ಹೆಂಗಿದೆ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ, ಮಾಕ್ ಪೋಲ್ ನಡೀತದೆ. ಮಾಕ್ ಪೋಲ್ ಟೈಮಲ್ಲಿ ಏನಾದರೂ ಕೆಟ್ಟಿದೆ ಅಂತ ಬಂತು ಅಂದರೆ ಯಾವ ಯಂತ್ರ ಕೆಟ್ಟಿದೆ ಅದನ್ನು ರೀಪ್ಲೇಸ್ ಮಾಡಬೇಕು. BU ಕೆಟ್ಟಿದ್ರೆ BU, CU ಕೆಟ್ಟಿದ್ರೆ CU, VVPAT ಕೆಟ್ಟಿದ್ರೆ VVPAT. ಪೋಲಿಂಗ್ ಟೈಮಲ್ಲಿ ಏನಾದರೂ ಕೆಡ್ತು ಅಂತ ಹೇಳಿದ್ರೆ ಎಂಟೈರ್ ಯೂನಿಟ್ನೇ ರೀಪ್ಲೇಸ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ CU ಕೆಡ್ತಿದೆ ಅಂತ ಹೇಳಿದ್ರೆ BU, CU, VVPAT 3 ರೀಪ್ಲೇಸ್ ಮಾಡಿ ಹೊಸ BU, CU, VVPAT ಕೊಡ್ತೀವಿ. ಹಿಂದೆ ಇದ್ದಿದ್ದಂಥ ಏನಿದೆ ಸೆಟ್ಟು, ಅಲ್ಲಿವರೆಗೂ ಎಷ್ಟು ವೋಟ್ ಆಗಿದೆ ಅದು ಸೆಟ್ ಆಗಿಬಿಟ್ಟಿರುತ್ತೆ. ಬ್ಯಾಲೆಟಲ್ಲಿ ಒತ್ತಿದ್ದು CUಗೆ ಹೋಗಿ ಕೂತ್ಕೊಂಡಿರುತ್ತೆ. ಅದನ್ನು ಯಾವತ್ತೂ ಅಲ್ಲಿ ಕ್ಲಿಯರ್ ಅಥವಾ ಕ್ಲೋಸ್ ಮಾಡೋವರೆಗೂ ಅದನ್ನು ಡಿಲೀಟ್ ಮಾಡೋಕ್ಕಾಗಲ್ಲ. ಬೇಸಿಗೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಸ್ವೀಪ್ ಸಮಿತಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತಕರಾಮ್ ಪಾಂಡ್ವಿ ಮಾತನಾಡಿ, ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ವಿವಿಧ ಹಂತದಲ್ಲಿ ನಡೆಸಲಾಗಿದೆ. ಅಲ್ಲದೆ 2203 ಮತಗಟ್ಟೆಗಳಿಗೆ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸಲಾಗಿದೆ. ಮತಗಟ್ಟೆ ಕೇಂದ್ರಗಳಲ್ಲಿ ನೆರಳಿನ ವ್ಯವಸ್ಥೆಯೊಂದಿಗೆ ವಿಶ್ರಾಂತಿ ಕೋಣೆ ವ್ಯವಸ್ಥೆ ಮಾಡಲಾಗಿದೆ. ವಯೋವೃದ್ಧರಿಗೆ ಸರತಿ ಸಾಲಿನಲ್ಲಿ ನಿಲ್ಲದಂತೆ ಕ್ರಮ ವಹಿಸಲಾಗಿದೆ. ಅಲ್ಲದೆ ಪ್ರತಿ ಮತಗಟ್ಟೆ ಆಶಾ ಕಾರ್ಯಕರ್ತರನ್ನು ನಿಯುಕ್ತಿಗೊಳಿಸಿ ಜನರ ಆರೋಗ್ಯದ ಮೇಲೆ ನಿಗಾ ವಹಿಸಲು ಸೂಚಿಸಲಾಗಿದೆ. ಸಿಬ್ಬಂದಿಗಳಿಗೆ ORS ಪ್ಯಾಕೆಟ್ ಒದಗಿಸಲಾಗುತ್ತದೆ ಎಂದರು. ಸಲುವಾಗಿ ಕ್ಯೂ ಈದರ್ ಕಾರಿಡೋರ್ ಅಲ್ಲಿ ಇರಬೇಕು ಅಥವಾ ಶಾಮಿಯಾನ ಇರಬೇಕು ಅಥವಾ ವೇಟಿಂಗ್ ರೂಮ್. ಮೋಸ್ಟ್ ಆಫ್ ದಿ ಪೋಲಿಂಗ್ ಬೂತ್ ಶಾಲೆಯಲ್ಲಿ ಇದ್ದಾಗ ವೇಟಿಂಗ್ ರೂಮ್ ಅವೈಲೇಬಿಲಿಟಿ ಇದೆ. ಸೊ ವೇಟಿಂಗ್ ರೂಮಲ್ಲಿ 20-30 ಚೇರ್ ಹಾಕ್ಕೊಂಡು ಆ ಕಡೆ ವೋಟರ್ಸ್ ಕೂತ್ಕೊಳ್ತಾರೆ. ಆದಮೇಲೆ ದೇ ಕ್ಯಾನ್ ಗೋ ಆ್ಯಂಡ್ ವೋಟ್ ವೆರ್ ಎವರ್ ದೇರ್ ಈಸ್ ನೋ ವೇಟಿಂಗ್ ರೂಮ್. ಓಕೆ, ಆ ಕಡೆ ಶಾಮಿಯಾನ ಮಾಡಿ ವಿ ಹ್ಯಾವ್ ಮೇಡ್ ಶೋರ್ ದಟ್ ಪೀಪಲ್ ವೋಂಟ್ ಹ್ಯಾವ್ ಟು ಸ್ಟ್ಯಾಂಡ್ ಇನ್ ದಿ ಹಾಟ್ ಸನ್. ಫಸ್ಟ್. ಸೆಕೆಂಡ್, ನೀರ್ದು ವ್ಯವಸ್ಥೆ AMF ಪ್ರಕಾರ ಅದು ಮಾಡಲೇಬೇಕಾಗ್ತದೆ. ಬಟ್ ಶೀತ ನೀರ್ದು ವ್ಯವಸ್ಥೆ ನಾವು ಈಗ ಈ ಟೈಮ್ ಮಾಡಿದ್ದೀವಿ. ಜೊತೆಗೆ ಪ್ರತಿ ಪೋಲಿಂಗ್ ಬೂತ್ಗೆ ಒಂದು ಆಶಾ ವರ್ಕರ್ ಅಪಾಯಿಂಟ್ ಆಗಿದೆ. ಅದು ಆಶಾ ವರ್ಕರ್ ಹೆಲ್ತ್ ಕಿಟ್ ಜೊತೆ, ಸ್ಪೆಷಲಿ ORS ಜೊತೆ ಯಾರಿಗೆ ಡಿಹೈಡ್ರೇಷನ್ ಆಗಬಾರ್ದು ಅಂತ ಅದು ನಾವು ಕಾಳಜಿ ತಗೋಯಿದ್ದೀವಿ. ಪ್ಲಸ್ ಇದು PWD ವೋಟರ್ಸ್ ಮತ್ತು ಸೀನಿಯರ್ ಸಿಟಿಸನ್
ಅವರು ವೋಟಿಂಗ್ ಸಲುವಾಗಿ ನಮ್ಮ ಡಿಸಬಿಲಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಮೊಬಿಲೈಸೇಷನ್ ಆಗ್ತಾ ಇದೆ. ಯಾರಿಗೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬೇಕು, ಓಕೆ, ಅದು ಕೂಡ ಇನ್ಫಾರ್ಮೇಷನ್ ತಗೋಯಿದ್ದೀವಿ. ಸೊ ಅದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ರೆಡಿ ಮಾಡ್ತಾರೆ, ಅವರಿಗೆ ತಗೊಂಬರ್ತಾರೆ. ಮತ್ತು ಸೀನಿಯರ್ ಸಿಟಿಸನ್ PWD ವೋಟರ್ಸ್ಗೆ ದೇ ಡೋಂಟ್ ಹ್ಯಾವ್ ಟು ಸ್ಟ್ಯಾಂಡ್ ಇನ್ ದಿ ಲೈನ್, ಡೈರೆಕ್ಟ್ಲಿ ಹೋಗ್ಕೊಂಡು ವೋಟ್ ಮಾಡಬಹುದು. ಅದು ಎಲ್ಲ ಕಡೆ ವೀಲ್ ಚೇರ್ಸ್ ಬೇಕಾಗಿಲ್ಲ ಅವರು. ಸೊ ಎಲ್ಲ ಕಡೆ ವೀಲ್ ಚೇರ್ಸ್, ರ್ಯಾಂಪ್, ಇದು ಎಲ್ಲ ವ್ಯವಸ್ಥೆ ಆಗಿದೆ. ಸೊ ಹೀಟ್ ವೇವ್ ಬಗ್ಗೆ ಏನೇನು ಕಾಳಜಿ ವಹಿಸ್ಬೋದು ನಾವು, ಇದು ಎಲ್ಲ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಈಗ. ಮತ್ತೆ ಯಾರು ಸ್ಪೆಸಿಫಿಕ್ ಯಾವುದು ಪೋಲಿಂಗ್ ಬೂತಿಂದ ಯಾವುದು ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಬಂದಿದ್ರೆ ವಿ ವಿಲ್ ಇಮಿಡಿಯೇಟ್ಲಿ. ವಿಕಲಚೇತನರಿಗೆ ತ್ರಿಚಕ್ರ ವಾಹನ ಹಾಗೂ ಬೇಡಿಕೆ ಇದ್ದಲ್ಲಿ ಮತಗಟ್ಟೆ ಕರೆತರುವ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 5 ಸಹಿ ಹಾಗೂ 1 ಮಾದರಿ ಮತಗಟ್ಟೆ ಸ್ಥಾಪಿಸಲಾಗುತ್ತದೆ ಎಂದರು. ಮೇ 7ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದ್ದು 3044 ಪೊಲೀಸ್ ಸಿಬ್ಬಂದಿಗಳನ್ನು ನಿಯುಕ್ತಿಗೊಳಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ಹೇಳಿದರು. ಅವರಿಂದು ಲೋಕಸಭಾ ಚುನಾವಣೆಗೆ ಬಂದೋಬಸ್ತ್ ಕುರಿತಾಗಿ ಮಾಹಿತಿ ನೀಡಿ ಚುನಾವಣಾ ಬಂದೋಬಸ್ತಿಗೆ 7 ಜನ ಡಿವೈಎಸ್ಪಿ, 28 ಜನ ಸಿಪಿಐ, 110 ಸಬ್ ಇನ್ಸ್ಪೆಕ್ಟರ್, 2500 ಪೊಲೀಸ್ ಪೇದೆ, 620 ಗೃಹ ರಕ್ಷಕ ದಳ ನಿಯೋಜಿಸಲಾಗಿದೆ. ಚಿಂತಾಮಣಿ, ಚಿತ್ರದುರ್ಗ, ಮೈಸೂರು, ಹಾಸನ ಜಿಲ್ಲೆಗಳಿಂದ ಸಿಬ್ಬಂದಿಗಳನ್ನು ಪಡೆಯಲಾಗಿದೆ. 5 ಕೆಎಸ್ಆರ್ಪಿ ಮತ್ತು 3 ಸಿಆರ್ಎಫ್ ತಂಡಗಳನ್ನು ಸಹ ಬಳಸಿಕೊಳ್ಳಲಾಗುತ್ತದೆ ಎಂದರು. ಟಾಕಿಂಗ್ ಅಬೌಟ್ ಇವನ್ ಪ್ರೀವಿಯಸ್ಲಿ ಆಲ್ಸೋ, ಈಗ ನಮ್ಮಲ್ಲಿ ಪ್ರೊಸೀಜರ್ ಏನಿತ್ತು, ದುಡ್ಡು ಏನಾದ್ರು ಸೀಸ್ ಆದರೆ FIR ಆಗೋದು. ಈ ಸರ್ತಿ ಕೋರ್ಟ್ ಹ್ಯಾಸ್ ಗಿವನ್ ಡೈರೆಕ್ಷನ್ ದಟ್ ಇಟ್ ಹ್ಯಾಸ್ ಟು ಬಿ ಸೆಂಟ್ ಟು ಕ್ಯಾಶ್ ಸೀಜರ್ ಕಮಿಟಿ ವಿತೌಟ್ ಅನ್ FIR ನೀಡಿಂಗ್ ಟು ಬಿ ರಿಜಿಸ್ಟರ್ಡ್. ಹೆನ್ಸ್ ಮೇ ಬಿ ದ ನಂಬರ್ ಮೇ ಬಿ ಲೆಸರ್. ಸೊ ದ್ಯಾಟ್ ಆಲ್ಸೋ ಇಸ್ ಒನ್ ಆಫ್ ದ ರೀಸನ್ಸ್. ಅಲ್ಲ, ನಾನು ಅದನ್ನು ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಸಂಜೆ ಚೆಕ್ ಮಾಡಕ್ಕಂತ ಊರಿಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋದ್ರೆ ಒಬ್ಬರು ಸುಮ್ಮನೆ ಅಟ್ಲೀಸ್ಟ್ ಕೈ ಸತೆ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸರ್. 5 ಬಾರಿ ಸರ್. ಈ ಕ್ಯಾಶ್ ಸೀಜ್ ಎಷ್ಟಾಗಿದೆ ಇಲ್ಲಿವರೆಗೆ? 21 ಲಕ್ಷ. ಎಷ್ಟು ಕೇಸ್ಗಳು ಸರ್? ಕೇಸಸ್ ಹಾಕಿಲ್ಲ. ಕ್ಯಾಶ್ ಸೀಜರ್ ಕಮಿಟಿಗೆ ಹೋಗ್ತದೆ, ಅದು ಅದಾದ್ಮೇಲೆ ಇದಾಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಲಿಕ್ಕರ್ ಸೀಜರ್ ಒನ್ ಆಫ್ ದ ಹೈಯೆಸ್ಟ್, 13,000 ಲೀಟರು ಈ ಭಾಗದಲ್ಲಿರುವಂಥ ಹೈಯೆಸ್ಟ್ ಸೀಜರ್. ಸಾಯಂಕಾಲ 5 ಗಂಟೆಯಿಂದ ಕ್ಲೋಸ್. ಹೌದು. ಪ್ರಿವೆಂಟಿವ್ ಡಿಟೆನ್ಷನ್ ಇರುವಂಥವ್ರಿಗೆ ಒಂದು ಪ್ರೋಸೆಸ್ ಪ್ರಕಾರ ಮಾಡ್ಬೋದು. ಕನ್ವಿಕ್ಟೆಡ್ ಇವರಿಗೆ ಇಲ್ಲ. ಎಷ್ಟು ಜನ ಆಗಿದೆ ಸರ್ ಪ್ರಿವೆನ್ಷನ್ ಇದ್ದವರು? ಪ್ರಿವೆಂಟಿವ್ ಡಿಟೆನ್ಷನ್ ಇರುವಂಥವ್ರು ಯಾರು ಇಲ್ಲ. ಕನ್ವಿಕ್ಟೆಡ್ ನಾವು ವಿ ವಿಲ್ ನಾಟ್ ಟೇಕ್ ಎನಿ ಕನ್ಸಿಡರೇಷನ್. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ ಹಾಗೂ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಮಾತನಾಡಿರುವ ವಿಡಿಯೋ ವೈರಲ್ ಆಗಿದ್ದು, ಬುಡ್ಡನಗೌಡರಿಗೆ ಸಿಎಚ್ ಪಾಟೀಲ್ರಿಗೆ ಹಣ ನೀಡಿರುವುದಾಗಿ ಮಾತನಾಡಿರುವುದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ಪ್ರಕರಣದ ಕುರಿತು ಮಾನನಷ್ಟ ಮೊಕದ್ದಮೆ ದಾಖಲಿಸಿ ಸೈಬರ್ ಕ್ರೈಮ್ಗೂ ದೂರು ನೀಡುವುದಾಗಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬುಡ್ಡನಗೌಡ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಜನರನ್ನು ದಾರಿ ತಪ್ಪಿಸುವ ಪ್ರಯತ್ನವಾಗಿ ತೇಜೋವಧೆ ಮಾಡುವ ಕೆಲಸವನ್ನು ಬಸವರಾಜ ಪಾಟೀಲ್ ಇಟಗಿ ಮಾಡಿದ್ದಾರೆ. ಯಾರಿಂದಲೂ ಹಣ ಪಡೆದು ಚುನಾವಣೆ ಮಾಡುವ ಅನಿವಾರ್ಯತೆ ನನಗಿಲ್ಲ. 2 ವಿಧಾನ ಪರಿಷತ್ ಸದಸ್ಯರಾಗಿದ್ದ ಬಸವರಾಜ ಪಾಟೀಲ್ ಇಟಗಿಯವರು ಪಕ್ಷ ನಿಷ್ಠೆ ಏನು ಎಂಬುದು ತಾಲೂಕಿನ ಜನತೆಗೆ ಗೊತ್ತಿದೆ. ಅವರು ಏನು ಮಾತಾಡಿರ್ತಿರೋದು ವೇದಿಕೆ ಮೇಲೆ ಮಾತಾಡೋದು ವಿಡಿಯೋ ರೆಕಾರ್ಡ್ ಆಗಿ ವೈರಲ್ ಆಗಿದೆ. ಅದು ಸಬ್ಜೆಕ್ಟ್ ಎಷ್ಟು ದೂರ ಅನ್ನೋದನ್ನ ಪ್ರೂಫ್ ಮಾಡಿದ್ರು. ಏನಪ್ಪ ಹಾಕಿರ ಮತ್ತೆ ನಾವು ಬರೀ ಅಷ್ಟು ಮಾತಾಡೋದು ಏನಂತ, ಬುಡ್ಡನಗೌಡರಿಗೆ 5 ಲಕ್ಷ, CS ಪಾಟೀಲ್ಗೆ 5 ಲಕ್ಷ, ಕರೆಯನ್ನು ಸೈಲೆಂಟ್ ಮಾಡಿದ್ವಿ. ಸೈಲೆಂಟ್ ಆಗ್ತಾ ಕೇಳಿದ್ದು ಬೋಸರಾಜ್ ಸಾಹೇಬ್ ಇಟಗಿ ತಾಲೂಕಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾತಾಡಿದಂತೆ ಎಲ್ಲರಿಗೂ ವೈರಲ್ ಆಗಿದೆ. ಅಧ್ಯಕ್ಷ ಆಗಿ ಜನರ ಮನಸ್ಸಿಗೆ ಓಟ ತಗೊಂಡು ನಾವೇನು ಬೇಡ, ನಮ್ಮ ಬಗ್ಗೆ ಮಾತಾಡೋಕ್ಕೆ ನೈತಿಕತೆ ಏನದ? ನಾವು ಜೀವನದಾಗ ಯಾರು ದುಡ್ಡು ಕೊಟ್ಟರು ಖರೀದಿ ಮಾಡೋಕ್ಕಾಗಲ್ಲ, ನಾನು ಯಾರಿಗೂ ಖರೀದಿ ಆಗೋದಿಲ್ಲ. ಸ್ಪಷ್ಟ ಜಿಲ್ಲೆ ಉದ್ದಕ್ಕ ಬರೀ ತಾಲೂಕು ಬೇಡ, ಏನೇ ಬರ್ಕೊಳ್ಳಿ ನಾನು ಪ್ರೂಫ್ ಕೊಡೋಕೆ ರೆಡಿ ಅಂತ ರಾಜಕಾರಣ ಮಾಡಿ ಇಲ್ಲಿ ಬಂದಿದ್ದೆ. ಬಟ್ ಆ ವೈರಲ್ ಏನು ಮಾಡ್ಯಾರ ಅಂತಂದ್ರೆ ಇದಕ್ಕೆ ಹತಾಶನಾಗಿ 50-60 ಸಾವಿರ ಲೀಡರ್ ಮೇಲೆ ನಾನು ಗೆಲ್ಲಿಸ್ತೀನಿ, ಹಂಗೆ ನಾವು ಲೀಡ್ ಕೊಡ್ತೀನಿ ದೇವರ
ದೇವದುರ್ಗ ಕೇವಲ 3,700 3,800 ಕಾಂಗ್ರೆಸ್ ತಗೊಂಡಿತ್ತು ಅನ್ನೋದು ನಮ್ಮ ಮುಂದೆ ಕನ್ನಡಿ ಆಲೋಚನೆ ಚುನಾವಣೆ. ವಿಶೇಷವಾಗಿ ನಮ್ಮಗನಿರಲಿ ಆ ಪಾರ್ಟಿಗೆ ಅಮ್ಮ ಶ್ರೀದೇವಿ ನಾಯಕರು ಏನು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಅದನ್ನು ವೈರಲ್ ಆದದ್ದು ನಿಮ್ಮ ಮುಂದೆ ಕನ್ನಡಿ ಆದ. ಮತದಾರರು ದಾರಿ ತಪ್ಪಿಸಾಕ ಇಂತಿಂತ ಮಾತಾಡೋದಾಗಲಿ ಲಿಂಗಾಯತರನ್ನು ಒತ್ತಿ ಇಟ್ಟು 30 ವರ್ಷದಿಂದ ಲಿಂಗಾಯತನ ಒತ್ತಿ ಇಟ್ಟು ವೀರಶೈವ ಸಮಾಜನ ಒತ್ತಿ ಇಟ್ಟು ರಾಜಕಾರಣ ಮಾಡಿ ತಮ್ಮ ವೈಯಕ್ತಿಕ ಬೇಳೆ ಬೀಸಾಡಕ್ಕಾಗಲಿ ಈ 5 ಲಕ್ಷ 10 ಲಕ್ಷ ದುಡ್ಡು ತಗೊಳ್ಳೋದಕ್ಕೆ ರಾಜಕಾರಣ ಮಾಡ್ತಾರೆ ಅಂತ. ರಾಜಕೀಯ ಜೀವನದಲ್ಲಿ ಯಾರೊಂದಿಗೂ ಅಪವಿತ್ರ ಮೈತ್ರಿ ಮಾಡಿಕೊಂಡು ಹಣಕ್ಕೆ ಮಾರಾಟವಾಗಿಲ್ಲ. ಸೋಲಿನ ಹತಾಶೆಯಲ್ಲಿರುವ ಇಟಕಿಯವರು 5 ಲಕ್ಷ ಹಣ ಕೊಟ್ಟಿರುವುದಾಗಿ ಹೇಳಿದ್ದು ಸಾಬೀತುಪಡಿಸಬೇಕು. ಅವರದೇ ಪಕ್ಷದ ಶ್ರೀದೇವಿ ನಾಯಕರ ಕುರಿತಾಗಿ ವಿಡಿಯೋದಲ್ಲಿ ಮಾತನಾಡಿರುವುದು ಪಕ್ಷದ ಬದ್ಧತೆ ಏನು ಎಂಬುದು ತೋರಿಸುತ್ತದೆ. ಶಾಸಕಿ ಕರಿಯಮ್ಮ ನಾಯಕ್ ಇವರನ್ನು ಸಹ ಸೈಲೆಂಟ್ ಮಾಡಿರುವುದಾಗಿ ಮಾತನಾಡಿದ್ದಾರೆ. ಯಾರಿಂದಲೂ 1 ರೂಪಾಯಿ ಹಣ ಪಡೆದಿಲ್ಲ, ರಾಜಕೀಯ ದುರುದ್ದೇಶದ ಹೇಳಿಕೆಯಾಗಿದೆ ಎಂದರು. ವೀರಶೈವ ಲಿಂಗಾಯತ ಸಮಾಜವನ್ನು ಒತ್ತೆ ಇಟ್ಟು ರಾಜಕಾರಣ ಮಾಡಿಲ್ಲ. ಬಸವರಾಜ ಪಾಟೀಲ್ ಇಟಕಿಯವರೇ ನೈತಿಕತೆ ಇದ್ದರೆ ಸಾಬೀತುಪಡಿಸಬೇಕು. ಸಮಾಜವನ್ನು ಬಳಸಿಕೊಂಡು ರಾಜಕಾರಣ ಮಾಡಿಲ್ಲ. ಯಾರಿಂದಲೂ ಹಣ ಪಡೆಯದೆ ಪಕ್ಷದ ನಿರ್ಧಾರಕ್ಕೆ ಬದ್ಧನಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದೇನೆ. ವಿಡಿಯೋ ವೈರಲ್ ಮಾಡಿದವರು ಯಾರು ಎಂಬುದು ಗೊತ್ತಿಲ್ಲ. ದುರುದ್ದೇಶ ಪೂರಕವಾಗಿ ಚುನಾವಣೆ ಸಮೀಪಿಸಿರುವಾಗ ವೈರಲ್ ಮಾಡಿರುವುದರ ಹಿಂದೆ ರಾಜಕೀಯ ತೇಜೋವಧೆ ಮಾಡುವ ಉದ್ದೇಶ ಸ್ಪಷ್ಟವಾಗಿದೆ. ಈಗ ಆತ ಅಂದಿದ್ದು ಸುಳ್ಳಪ್ಪ, ನಾನು ಇಲ್ಲ ನೀವು ಅದನ್ನ ವಿಡಿಯೋನ ಸುಳ್ಳು ಅಂತಂದಾಗ ನೀವು ಮಾನನಷ್ಟ ಸ್ವಲ್ಪ ಏನಪ್ಪ ತಗೊಂಡು ಅದನ್ನ ಐಶ್ಯೂಸ್ ಮೇಲೆ ಬ್ಯಾರೆದವನು ಲಿಂಗಾಯತನ ತಗೊಂಡು ಅವ್ರು ಒತ್ತಿಟ್ಟು ರೊಕ್ಕ ಎತ್ತಿ 30 ವರ್ಷ ರಾಜಕಾರಣ ಮಾಡ್ಯಾರ ಅಂತ ಹೇಳ್ತಾರಲ್ಲ, ಇದನ್ನ ನನಗ ಕ್ಲಿಯರ್ ಅದು ವಿಚಾರ ಇಲ್ಲ. ಅದು ಬ್ಯಾರೆ ಸರ್ ಅವರು ಅದೇ ಇಲ್ಲ ಹಾಕಿದ್ರೆ ಫೋನ್ ನಂಬರ್ಲೇ ಆ ವಿಡಿಯೋದಲ್ಲಿ ಇದೆ ಆ ಥರ ಅಂತ ಕಂಟೆಂಟ್, ಆ ವಿಡಿಯೋದಲ್ಲಿ ಆ ಥರ ಇದೆ ಒತ್ತಿಟ್ಟು ಲಿಂಗಾಯತನ ದುರುಪಯೋಗ ಮಾಡಿಕೊಂಡು ಚುನಾವಣೆ ಬಂದಂಗೆಲ್ಲ ಈ ರೀತಿ ಮಾಡಿ ತಾವು ಮಾಡ್ಯಾರ. ಕಾನೂನಾತ್ಮಕವಾಗಿ ಮಾಹಿತಿ ಪಡೆದು ದೂರು ನೀಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಬೂದೆಪ್ಪ ಗೌಡ, ಗುರು ಪಾಟೀಲ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಗಳವಾರದಂದು ಲೋಕಸಭೆ ಮತದಾನ. 2083 ಮತಗಟ್ಟೆಗಳಿಗೆ ಮತಯಂತ್ರದೊಂದಿಗೆ ಸಿಬ್ಬಂದಿಗಳ ರವಾನೆ. ಲೋಕಸಭಾ ಚುನಾವಣೆಗೆ 91 ಬಸ್ಗಳ ವ್ಯವಸ್ಥೆ. ಸಾರಿಗೆ ವ್ಯವಸ್ಥೆಯಲ್ಲಿ ವ್ಯತ್ಯಯ. ಶಾಂತಿಯುತ ಮತದಾನಕ್ಕೆ ಸಹಕಾರಕ್ಕೆ ಡಿಸಿ ಮನವಿ. ಮಾಸ್ಟರಿಂಗ್ ವ್ಯವಸ್ಥೆ ಪರಿಶೀಲನೆ. ಮತದಾನ ಕಾನೂನು ಸುವ್ಯವಸ್ಥೆ ಧಕ್ಕೆಯಾಗದಂತೆ ಸಹಕರಿಸಲು ಎಸ್ಪಿ ನಿಖಿಲ್ ಮನವಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಮಾತನಾಡಿರುವ ವಿಡಿಯೋ ವೈರಲ್. ಯಾರಿಂದಲೂ ಹಣ ಪಡೆದಿಲ್ಲ, ಮಾನನಷ್ಟ ಮೊಕದ್ದಮೆ ದಾಖಲು. ಬುಡ್ಡನಗೌಡ ಪಾಟೀಲ್.